ನಾಯಕನಹಟ್ಟಿ ಹೋಬಳಿಯ ನೇರಲಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಜರುಗಿತು. ಎಸ್ಟಿಎಂಸಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಕಾವ್ಯ ಹರೀಶ್ ರವರನ್ನ ಸರ್ವ ಸದಸ್ಯರು ಒಮ್ಮತದೊಂದಿಗೆ ಆಯ್ಕೆ ಮಾಡಲಾಯಿತು. ನಂತರ ನೂತನ ಎಸ್ಟಿಎಂಸಿ ಅಧ್ಯಕ್ಷ ಸುರೇಶ್ ಮಾತನಾಡಿ, ಶಾಲೆಯ ಸರ್ವೋತ್ಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಉಪಾಧ್ಯಕ್ಷೆ ಕಾವ್ಯ ಹರೀಶ್, ಮುಖ್ಯೋಪಾಧ್ಯಾಯಿನಿ ಕೆ ನಾಗವೇಣಿ, ಶಿಕ್ಷಕಿಯರಾದ ರಾಜೇಶ್ವರಿ, ಶ್ರುತಿ, ಹಸೀನಾ ಬೇಗಂ, ಸುಪ್ರೀತಾ, ಶಿಕ್ಷಕ ವೆಂಕಟೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆ ರಾಜಣ್ಣ, ಮುಖಂಡರಾದ ಬುಲೋದ್ಲು ಪ್ರಕಾಶ್, ಎಸ್ಟಿಎಂಸಿ ಸದಸ್ಯ ಡಿ ದುರ್ಗೇಶ್, ದಯಾನಂದ್, ಬಿ ವಿರೂಪಾಕ್ಷಪ್ಪ, ಬಿ ಕಾಟಯ್ಯ, ಸುರೇಶ್, ಟಿ ತಿಪ್ಪೇಸ್ವಾಮಿ, ಆನಂದ್, ಹರೀಶ್, ಬತ್ತಯ್ಯನಹಟ್ಟಿ ತಿಪ್ಪಯ್ಯ, ಕೆಎಂಎಸ್ ಪಿಪಿಐಎಲ್ಪಿ ಸಂಯೋಜಕ ಮರಿಪಾಲಯ್ಯ, ಮಮತಾ ಮುಂತಾದವರು ಇದ್ದರು. ವರದಿ ಕೆಟಿ ಓಬಳೇಶ್, ನಲಗೇತನಹಟ್ಟಿ. ಶಾಲಾ ಅಭಿವೃದ್ಧಿಗೆ ಸ್ಕೂಲಿನ ಶಿಕ್ಷಕರು ಮುಖ್ಯವಾಗಿ ಸ್ಕೂಲಲ್ಲಿ ಸ್ವಚ್ಛವಾಗಿರಬೇಕಂತಂದ್ರೆ ಎಲ್ಲ ಇದು ಯೋಚನೆ ಆಗುತ್ತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಆದರೂ ಹೇಳ್ತಿದ್ದೀನಿ, ನನ್ನ ಅಭ್ಯಾಸಗಳು ನನ್ನ ಅಭ್ಯಾಸಗಳಿಗೆ